ಶಾಲಾ ತಲುಪುತ್ತಲ್ವಾ ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ. ಈ ಕೇಸರ ನೋಡಿ, ಕೇಸರದಲ್ಲಿ ಪರಾಗಕೋಶ ನಿಮಗೆ ಕಾಯಿ ಆಗುತ್ತೆ. ಈ ಹೂವು ಒಂದು ಏಕ ಹೂ ಅಲ್ಲಿಲ್ಲ, ಇದು ಹೂವೆಯ. ಇದರಲ್ಲಿ ಕೇವಲ ನಾವು ಸೌತೆಕಾಯಿ ಗಿಡ ಅಲ್ವಾ. ಫಸ್ಟ್ ಯಾವಾಗ ಏನು ಗಿಡ ದೊಡ್ಡ ದೊಡ್ಡ ಹೂ ಬಂದಿದೆಯಲ್ಲ, ಕಾಣಿಸ್ತಿದೆಯಾ? ಈ ಹೂ ಇದೆಯಲ್ಲ, ಒಂದು ಹೂ ಕಟ್ ಮಾಡ್ತೀನಿ ನೋಡಿ. ಈ ಒಂದು ಹೂವನ್ನು ಕಟ್ ಮಾಡ್ತೀನಿ. ಈ ಹೂವು ನಿಮಗೆ ಕಾಯಿ ಆಗುತ್ತೆ. ಹೂವು ಕಾಯಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರ. ಈ ಹೂ ಕಾಯಿ ಆಗುತ್ತಾ? ಇಲ್ಲ. ಯಾಕೆಂತಂದ್ರೆ ಇದು ನೋಡಿ, ಈ ಹೂವು ಒಂದು ಏಕಲಿಂಗ ಪುಷ್ಪ. ಏಕಲಿಂಗ ಪುಷ್ಪ ಅಂತಂದ್ರೆ ಈ ಸೌತೆ ಗಿಡದಲ್ಲಿ ಗಂಡು ಹೂ ಬೇರೆ, ಹೆಣ್ಣು ಹೂ ಬೇರೆ. ಈ ಗಂಡು ಹೂವಲ್ಲಿ ಕೇವಲ ಕೇಸರ ಮಾತ್ರ ಇರುತ್ತೆ. ಸೊ ಈ ಕೇಸರಗಳು ಬಲಿತಾ ಇದ್ದಾವೆ ನೋಡಿ, ಕೇಸರಗಳು ಬಲಿತಾ ಇದ್ದಾವೆ ಕಾಣುತ್ತಾ? ಈ ಕೇಸರಗಳು ಬಲಿತ ನಂತರ ಈ ಪರಾಗ ಕೋಶಗಳು ಅಂತ ಹೇಳ್ತೀವಿ. ಈ ಪರಾಗ ಕೋಶಗಳಲ್ಲಿ ಪರಾಗ ರೇಣುಗಳು ಇರ್ತವೆ. ಈ ಪರಾಗ ರೇಣುಗಳೇನೋ ಗಂಡು ಲಿಂಗಾಣುಗಳು. ಸೊ ಕೇಸರದಲ್ಲಿ ಪರಾಗ ರೇಣುಗಳು ಗಂಡು ಲಿಂಗಾಣುಗಳು. ಪರಾಗ ಕೋಶ ಅಂತ ಇರುತ್ತಲ್ಲ, ಅದರಲ್ಲಿ ಗಂಡು ಲಿಂಗಾಣು. ಈ ಗಂಡು ಲಿಂಗಾಣುಗಳು ಫಸ್ಟ್ ಬಲಿತ ನಂತರ ಏನಾಗುತ್ತವೆ, ಗಾಳಿಯ ಮೂಲಕ ಅಥವಾ ಕೀಟಗಳ ಮೂಲಕ ಹೆಣ್ಣು ನೋಡ್ತೀರಾ ಇಲ್ಲಿ ನೋಡಿ, ಹೆಣ್ಣು ಹೂವು ಶುರುವಾಗಿ ನೋಡಿ. ಹೆಣ್ಣು ಸಪ್ರೇಟ್, ಇದು ಏಕಲಿಂಗ ಪುಷ್ಪ. ಇನ್ನೂ ಹೂವು ಬಿಡಲಿಲ್ಲ. ಇದಕ್ಕೆ ಶಲಾಕಾಗ್ರ ಮಾತ್ರ ಇರುತ್ತೆ, ಕೇಸರ ಇರೋದಿಲ್ಲ. ಅಂಡಾಶಯ ನೋಡಿ, ಇಲ್ಲಿ ಅಂಡಾಶಯ ಕಾಣ್ತಿದೆಯಾ? ಇದು ಅಂಡಾಶಯ, ಇದು ಅಂಡಾಶಯ. ಈ ಅಂಡಾಶಯ ಇದೇನಿದೆ, ಇದು ಇನ್ನೂ ಹೂ ಅರಳಿಲ್ಲ, ಇದು ಹೂವೆಯ. ಇದು ಏಕಲಿಂಗ ಪುಷ್ಪನೆಯ. ಆದರೆ ಇದರಲ್ಲಿ ಕೇವಲ ನಾವು ಶಲಾಕಾಗ್ರ ಮತ್ತೆ ಅಂಡಾಶಯ ಕಾಣ್ತೀವಿ, ಶಲಾಕ ನಳಿಕೆ ಕಾಣ್ತೀವಿ. ಓಕೆ, ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ. ಈ ಅಂಡಾಶಯ ನಾವು ಅಂಡಕಗಳಿದ್ದಾವೆ. ಈ ಅಂಡಕಗಳಿಗೆ ಅಂತಂತೀವಿ ನಾವು ಹೆಣ್ಣು ಲಿಂಗಾಣುಗಳು ಅಂತ ಹೇಳ್ತೀವಿ. ಸೊ ಈ ಹೆಣ್ಣು ಲಿಂಗಾಣುಗಳು ಮತ್ತೆ ಈ ಕೇಸರದ ಪರಾಗಕೋಶದಲ್ಲಿರುವಂಥ ಗಂಡು ಲಿಂಗಾಣುಗಳು ಸೇರುವುದನ್ನಂತೀವಿ ನಾವು ನಿಷೇಚನ ಅಂತ ಹೇಳ್ತೀವಿ. ಆ ನಂತರ ಒಳಗಡೆ ಅದು ಝೈಗೋಟ್ ಆಗುತ್ತೆ, ನಂತರ ಭ್ರೂಣ ಆಗುತ್ತೆ, ನಂತರ ಬೀಜ ಆಗುತ್ತೆ. ಸೊ ಈ ತರ ನಾವು ಲೈಂಗಿಕ ಸಂತಾನೋತ್ಪತ್ತಿಯನ್ನು ಕಾಣ್ಬೋದು. ಸೊ ಒಂದೇ ಗಿಡದಲ್ಲಿ ನಿಮಗೆ ಗಂಡು ಪುಷ್ಪ ಬೇರೆ, ಹೆಣ್ಣು ಪುಷ್ಪ ಬೇರೆ. ಸೊ ಗಂಡು ಪುಷ್ಪ ಅರಳುತ್ತವೆ, ಯಾಕಂದ್ರೆ ಅವು ಬಲ್ತು ಪರಾಗರೇಣುಗಳು ಹೋಗಿ ನೆಕ್ಸ್ಟ್ ಶಲಾಕಾಗ್ರವನ್ನು ತಲುಪಬೇಕು. ಸೊ ಇದು ಪಕ್ಕದ ಹೂವಿಂದ ಈ ಹೂವಿಗೆ ಶಲಾಕಾಗ್ರ ತಲುಪುತ್ತಲ್ವಾ, ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ ಅಲ್ವಾ. ಈಗ ನಾವು ಟೊಮೊಟೊ ಗಿಡ ನೋಡಿ, ಟೊಮೊಟೊ ಗಿಡದಲ್ಲಿ ಗಂಡು ಹೂ ಹೆಣ್ಣು ಬೇರೆ ಅಂತ ಏನಿಲ್ಲ. ಇದರಲ್ಲಿ ಕೇಸರನೂ ಇದೆ, ಬುಡದಲ್ಲಿ ಅಂಡಾಶಯನೂ ಇರುತ್ತೆ. ಸೊ ಈ ಅಂಡಾಶಯ ಕಾಯಿ ಆಗುತ್ತೆ. ಈ ಕೇಸರ ನೋಡಿ, ಕೇಸರದಲ್ಲಿ ಪರಾಗಕೋಶಗಳು ಇದಾವಲ್ವಾ, ಅದೇ ಹೂವಿನ ಪರಾಗಕೋಶದಿಂದ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರವನ್ನು ತಲುಪಿದ್ರೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೆಲ್ಫ್ ಪಾಲಿನೇಷನ್ ಅಂತಂದ್ರೆ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಸೊ ಇದು ದ್ವಿಲಿಂಗ ಪುಷ್ಪ. ಓಕೆ, ಸೊ ದ್ವಿಲಿಂಗ ಪುಷ್ಪ ಅಂದ್ರೆ ಗಂಡು ಭಾಗ ಹೆಣ್ಣು ಭಾಗ ಎರಡೂ ಇದೆ, ಕೇಸರ ಮತ್ತೆ ಅಂಡಾಶಯ ಎರಡೂ ಇದೆ. ಇಲ್ಲಿ ನೋಡಿ, ಏಕಲಿಂಗ ಪುಷ್ಪ ದ್ವಿಲಿಂಗ ಪುಷ್ಪ ಬೇರೆ. ಗೊತ್ತಾಯ್ತಾ? ನೀವು ಮೊನ್ನೆ ಪ್ರಶ್ನೆ ಕೇಳಿದಾಗ ನೀವು ಏಕಲಿಂಗ ಪುಷ್ಪ ಅಂತಾರೆ ಏನಂದ್ರೆ ಕೇವಲ ಯಾವ್ದ್ರ ಒಂದಿರುತ್ತೆ. ಯಾವ್ದಿರುತ್ತೆ? ಅಂಡಾಶಯ ಇರ್ಬೋದು, ಇಲ್ಲ ಕೇಸರ, ಎರಡು ಒಂದಿದ್ರೆ ಮಾತ್ರ ಅದು ಏಕಲಿಂಗ ಪುಷ್ಪ. ಎರಡೂ ಇದೆ ನೋಡಿ, ಟೊಮೊಟೊದಲ್ಲಿ ಅಂಡಾಶಯನೂ ಇದೆ, ಕೆಳಭಾಗದಲ್ಲಿ ಕೇಸರನೂ ಇರುತ್ತೆ. ಸೊ ಇದು ದ್ವಿಲಿಂಗ ಪುಷ್ಪ. ಸೊ ಏಕಲಿಂಗ ಪುಷ್ಪ ದ್ವಿಲಿಂಗ ಪುಷ್ಪಕ್ಕೆ ಅರ್ಥ ಗೊತ್ತಾಯ್ತಾ? ಸೊ ಈ ರೀತಿಯ ನಾವು ಕೆಲವೊಮ್ಮೆ ಏನಾಗುತ್ತಂದ್ರೆ ಸಸ್ಯಗಳೇ ಬೇರೆ, ಈ ಗಂಡು ಹೂವನ್ನು ಉತ್ಪತ್ತಿ ಮಾಡುವ ಸಸ್ಯಗಳೇ ಬೇರೆ ಇರ್ತವೆ. ಅವಕ್ಕೆ ಏಕಲಿಂಗ ಅಂದರೆ ಮೊನಿಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ಏಕಲಿಂಗ ಮರಗಳು, ಗಂಡು ಮರ ಹೆಣ್ಣು ಮರ. ಉದಾಹರಣೆ ನೀವು ಇದೆಯಲ್ಲ, ಎಂಥ ಮರದು, ಉಪ್ಪಳಿಗೆ ಮರ. ಅದರಲ್ಲಿ ಗಂಡು ಮರ ಕಾಯೇ ಬರೋದಿಲ್ಲ, ಹೂ ಒಂದೇ ಬಿಡ್ತದೆ, ಕಾಯಿ ಬಿಡೋದೇ ಇಲ್ಲ. ಗಂಡು ಮರ, ಹೆಣ್ಣು ಮರ ಗೊತ್ತಿಲ್ಲದಿದ್ರೆ ಆ ಗಂಡು ಮರನ ಕಾಯಿ ಬರುವಂತೆ ಕಟ್ ಮಾಡಿಬಿಡ್ತಾರೆ. ಬಟ್ ಅದ್ರ ಅವಶ್ಯಕತೆ ಇದೆ, ಅವಕ್ಕೆ ಪರಾಗಸ್ಪರ್ಶಕ್ಕೆ ಅವಶ್ಯಕತೆ ಇದೆ. ಸೊ ಗೊತ್ತಾಯ್ತಾ? ಸೊ ಮೊನಿಷಿಯಸ್ ಡೈಷಿಯಸ್ ಅಂತ ಬರ್ತದೆ. ಅಂದ್ರೆ ಗಂಡು ಮರ ಹೆಣ್ಣು ಮರ ಅಂತ. ಉದಾಹರಣೆ ಖರ್ಜೂರದಲ್ಲಿ ಇದೆ, ಆಮೇಲೆ ಪಪ್ಪಾಯದಲ್ಲಿದೆ, ಆಮೇಲೆ ನಿಮ್ದು ಉಪ್ಪಳಿಗೆ ಮರ ಅಂತ ಹೇಳಿದೀವಲ್ಲ ಅದರಲ್ಲಿದೆ. ಗಂಡು ಮರನೇ ಬೇರೆ ಇರ್ತವೆ, ಗಂಡು ಮರ ಹೆಣ್ಣು ಮರ ಅಂತ. ಅದು ಗಂಡು ಹೂವನ್ನು ಮಾತ್ರ ಉತ್ಪಾದಿಸುತ್ತೆ, ಕಾಯಿ ಬರಲ್ಲ. ಯಾಕಂದ್ರೆ ಗಂಡು ಹೂವಲ್ಲಿ ಅಂಡಾಶಯ ಇಲ್ಲ, ಹೆಂಗೆ ಕಾಯಿ ಬರುತ್ತೆ? ಗೊತ್ತಾಯ್ತಾ? ಅಂಡಾಶಯನೇ ಏನಾಗೋದು, ಕಾಯಿ ಆಗೋದು, ಹಣ್ಣಾಗೋದಲ್ವಾ. ಅರ್ಥ ಆಯ್ತಾ? ಸೊ ಈಗ ನಮ್ಗೆ ಏಕಲಿಂಗ ಪುಷ್ಪ, ದ್ವಿಲಿಂಗ ಪುಷ್ಪ, ಆಮೇಲೆ ಏಕಲಿಂಗ ಮರ ಮೊನಿಷಿಯಸ್ ಡೈಷಿಯಸ್ ಅಲ್ವಾ, ಗಂಡು ಮರ ಹೆಣ್ಣು ಮರ, ಇವೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ.